ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಗೆ ಕಿಡಿಗೇಡಿಗಳಿಂದ ಬೆಂಕಿ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಘಟನೆ ಬೆಳಕಿಗೆ ಬಂದಿದೆ. ದುಷ್ಕರ್ಮಿಗಳು 2 ಕೊಠಡಿಗಳ ಬೀಗ ಮುರಿದು ಒಳನುಗ್ಗಿ ಮಕ್ಕಳ ಹಾಗೂ ಶಿಕ್ಷಕರ ಹಾಜರಾತಿ ಪುಸ್ತಕಗಳು, ಕುರ್ಚಿಗಳು ಹಾಗೂ 2024 ಮತ್ತು 2025ರ ಶಿಕ್ಷಕರ ವೈಯಕ್ತಿಕ ದಾಖಲೆಗಳನ್ನು ಸುಟ್ಟು ಹಾಕಿದ್ದಾರೆ. ಘಟನಾ ಸ್ಥಳಕ್ಕೆ ಸವದತ್ತಿ ಪೊಲೀಸ್ ಠಾಣೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಸರ್ ಏನಾಗೈತೆ ಸರ್ ಘಟನೆ ಸ್ಕೂಲ್ ಒಳಗ? ನಿನ್ನೆ ರಾತ್ರಿ ನಮ್ಮ ಶಾಲೆ ಒಳಗೆ ಮಧ್ಯರಾತ್ರಿ ರೀ ನಮ್ಮ 3 ಶಾಲಾ ಕೊಠಡಿಗಳನ್ನ ಬಾಗಲ ಒಡೆದು ಅಲ್ಲಿ ಒಂದು ಕಪಾಟಿಗೆ ಬೆಂಕಿ ಹಚ್ಚಿದಾರೆ. ಆಮೇಲೆ 2 ನಲಿಕಲಿ, ಆಮೇಲೆ FLN, CC ಇಡೀ ಶೈಕ್ಷಣಿಕ ವರ್ಷದ ಎಲ್ಲಾ ದಾಖಲಾತಿಗಳನ್ನು ಸುಟ್ಟಾಕಿದ್ದಾರೆ. ಈಗ ಈ ಪೂರ್ವದಲ್ಲೂ ಮತ್ತೆ ಇಲ್ಲಿ ಪ್ರತಿದಿನ ಒಂದಿನ ಬಿಟ್ಟು ಒಂದಿನ ಏನ್ ಮಾಡ್ತಾರೆ, ನೀರಿನ ಪೈಪ್ ಹೊಡೆಯತ್ತಾರೆ ಸರ್. ಆಮೇಲೆ ಹೊಸ ಶೌಚಾಲಯಗಳನ್ನ ಇದೇ ವರ್ಷ ಕಟ್ಟಿದ್ರು, ಇನ್ನ 1 ತಿಂಗಳಾಗಿಲ್ಲ, 3 ಬಾಗಿಲ ಎಲ್ಲಾ ಒಡೆದ ಹಾಕಿದಾರೆ. ಇದನ್ನು ಇನ್ನ ಓಪನಿಂಗ್ ನಾವು ಅದನ್ನ ಇನ್ನ ಮಾಡಿರ್ಕಿಲ್ಲ, ಅದು 3 ಬಾಗಿಲ ಒಡೆದ ಹಾಕಿದಾರೆ. ಮಕ್ಕಳ ಶೌಚಾಲಯಕ್ಕೆ ಹೋಗುದು ಸರ್? ಮಕ್ಕಳ ಶೌಚಾಲಯ ಇಲ್ಲಿ ಮಾಡಿದ್ದಾರೆ ಸರ್. ತಮ್ಮ ಗಮನಕ್ಕೆ ಯಾವಾಗ ಗೊತ್ತಾತ್ ಸರ್ ಇದು? ಯಾವ್ದು ಸರ್ ಇದು ಘಟನೆ ಆಗಿದ್ದು? ಈ ಘಟನೆ ಬೆಳಿಗ್ಗೆ 9:00 ನಾವು ಸ್ಕೂಲ್ ಬಂದಾಗ ಎಲ್ಲಾ ನೋಡಿದಿವ್ರಿ. ಅವಾಗನ ನಮ್ಗೆ ಇದಾಯ್ತು. ಎಲ್ಲಾ ಮಕ್ಕಳು ಎಲ್ಲಾ ಭಯಭೀತರಾದ್ರು, ಟೀಚರ್ ಭಯಭೀತರಾದ್ರು. ಇದು ಯಾಕೆ ಮಾಡ್ತಾರೋ, ಯಾವ ಉದ್ದೇಶ ಮಾಡ್ತಾರೋ